ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಎಲೆಕ್ಷನ್ ಕಮಿಷನ್ ಸೇಸ್ there is no problem with Kerala's SIR. Election Commission told the Supreme Court that the special intensive revision of voter rolls in Kerala is progressing smoothly and there is no issue whatsoever. ಕೇರಳದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ, ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಏನು ಸಮಸ್ಯೆನೇ ಇಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಚುನಾವಣಾ ಆಯೋಗ ತಿಳಿಸ್ತಾ ಇದೆ. ಮುಖ್ಯವಾಗಿ 99% of voter enumeration forms have been distributed. Election Commission said 19% of forms have already been given to voters and over 50% have been digitized, showing the exercise is on track. ಮತದಾರರ ಪಟ್ಟಿಯ ಒಂದು ಎನ್ಯುಮರೇಷನ್, ವೋಟರ್ ಫಾರ್ಮ್ಗಳನ್ನು ಈಗಾಗಲೇ 99% ಮತದಾರರಿಗೆ ಆಗಿದೆ. 50%ಗಿಂತ ಜಾಸ್ತಿ ಡಿಜಿಟಲೈಸೇಷನ್ ಸಹ ಮಾಡಲಾಗಿದೆ. ಹಾಗಾಗಿ ಕಾರ್ಯ ಒಂದು ಸರಿಯಾದ ಹಾದಿಯಲ್ಲಿ ಸಾಗ್ತಾ ಇದೆ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಯಾಕೆ ಈ ವಿಷಯ ಬಂದಿದೆ ಅಂತಂದ್ರೆ, ನಿನ್ನೆ ಅಥವಾ ಹಿಂದಿನ ದಿನಗಳ ನ್ಯೂಸ್ ನೋಡೋದವರಿಗೆ ಗೊತ್ತಿರುತ್ತೆ. ಕೇರಳ ಗೌರ್ಮೆಂಟ್ ಏನ್ ಹೇಳ್ತಾ ಇತ್ತು, ಕೇರಳ ಗೌರ್ಮೆಂಟ್ ಕ್ಲೇಮ್ಸ್ SIR ಪ್ಲಸ್ ಲೋಕಲ್ ಪೋಲ್ಸ್ ಟುಗೆದರ್ ಇಸ್ ಇಂಪಾಸಿಬಲ್. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತೆ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದೆರಡು ಒಂದೇ ಸಾರಿ ಮಾಡೋದು ಬಹಳ ಕಷ್ಟ, ಬಹುತೇಕ ಅಸಾಧ್ಯ ಅಂತ ಕೇರಳ ಗೌರ್ಮೆಂಟ್ ಹೇಳ್ತಾ ಇತ್ತು. ಆದ್ರೆ ಎಲೆಕ್ಷನ್ ಕಮಿಷನ್ ಇದನ್ನ ತಿರಸ್ಕರಿಸಿದೆ. Simultaneously, and due to workload, Kerala argued that doing the SIR and local board election simultaneously is near impossibility due to workload, but the election commission rejected this, saying it has enough staff and coordination state official is strong. ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಹೇಳಿರೋದಕ್ಕೆ ಕೇರಳ ಈ ಕಡೆ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ. ಎಲೆಕ್ಷನ್ ಕಮಿಷನ್ ಪ್ರಕಾರ ತನ್ನ ಹತ್ರ ಸಾಕಷ್ಟು ಸಿಬ್ಬಂದಿಗಳಿದ್ದಾರೆ, ರಾಜ್ಯ ಅಧಿಕಾರಿಗಳ ಜೊತೆ ಸಮನ್ವಯ ಸಹ ಇದೆ ಅಂತ ಎಲೆಕ್ಷನ್ ಕಮಿಷನ್ ಹೇಳುತ್ತೆ. ಕೇರಳ ಸರ್ಕಾರ ಮಾತ್ರ ಇಲ್ಲ, ಅದಕ್ಕೆ ಜಾಸ್ತಿ ಅಧಿಕಾರಿಗಳು ಬೇಕು, ಏಕಕಾಲದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಮತ್ತೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ನಡೆಸೋದು ಸಾಧ್ಯ ಇಲ್ಲ ಅಂತ ಹೇಳಿದೆ. ಮುಂದಿನ ನೋಡಿ, ಸುಪ್ರೀಂ ಕೋರ್ಟ್ ವಿಲ್ ಕನ್ಸಿಡರ್ ಪ್ಲೀ ಟು ರಿವೈವ್ NJAC. Chief Justice of India Suryakant said the Supreme Court will examine a plea asking to bring back the National Judicial Appointments Commission, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನು ಮತ್ತೆ ಮರಳಿ ತರಲಿಕ್ಕೆ ಸುಪ್ರೀಂ ಕೋರ್ಟ್ ಹತ್ರ ಒಂದು ಅರ್ಜಿ ಬಂದಿದೆ. ಆ ಮನವಿಯನ್ನ ಕೋರ್ಟ್ ಪರಿಶೀಲಿಸುತ್ತೆ ಅಂತ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಹೇಳ್ತಾ ಇದ್ದಾರೆ. Petition aims to end the collegium system. The plea seeks to end the current collegium system of judges, appointing judges and replace it with NJAC, where government also gets a role. ಕಾಲೇಜಿಯಂ ಅಂತ ಕರೀತಾರೆ, ಕಾಲೇಜಿಯಂ ಕೋಆಗ್ ಅಂತ ಹೇಳ್ತೀವಲ್ವಾ, ಕಾಲೇಜಿಯಂ ಸಿಸ್ಟಮ್ ಬಗ್ಗೆ ಕೇಳಿರ್ಬೋದು ನೀವು. ಜಡ್ಜಸ್ಗಳನ್ನ ನಮ್ಮ ದೇಶದಲ್ಲಿ ಜಡ್ಜಸ್ಗಳೇ ನೇಮಕ ಮಾಡ್ತಾರೆ. ಹೈಯರ್ ಜಡ್ಜಸ್ಗಳು, ಲೋವರ್ ಜಡ್ಜಸ್ಗಳನ್ನ ಆ ಒಂದು ವ್ಯವಸ್ಥೆ ಇದೆ ನೇಮಕ ಮಾಡುವಂಥದ್ದು. ಈ ಒಂದು ಕೊಲೆಜಿಯಂ ಸಿಸ್ಟಮ್ ಅನ್ನ ತೆಗೆದುಹಾಕಿ ಅದರ ಬದಲು NJAC ನ ಮೂಲಕ, ಅದರಲ್ಲಿ ಗೌರ್ಮೆಂಟಿನ ಪಾತ್ರ ಸಹ ಇರುತ್ತೆ, ಹಾಗಾಗಿ ಅದರ ಮೂಲಕ ಅಪಾಯಿಂಟ್ ಮಾಡಬೇಕು ಅನ್ನೋದು ಅರ್ಜಿದಾರರ ವಾದ. ಆದ್ರೆ ಮೊದಲು ಸಹ ಈ ಇಶ್ಯೂ ಬಂದಿತ್ತು. NJAC was earlier struck down by the Supreme Court in 2014 and declared unconstitutional in 2015. The petitioner calls this a great wrong and wants reviewed. ಮೊದಲೊಂದು ಸಾರಿ 2014ರಲ್ಲಿ NJAC ಅನ್ನೋದನ್ನ ತಂದ್ಬಿಟ್ರೆ ಜುಡಿಷಿಯರಿಗೆ ಇಂಡಿಪೆಂಡೆನ್ಸ್ ಇರೋದಿಲ್ಲ, ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದ ಹಾಗೆ ಅಂತೆಲ್ಲ ಹೇಳಿ ಸುಪ್ರೀಂ ಕೋರ್ಟ್ ಅದನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಸ್ಟ್ರಕ್ ಡೌನ್ ಮಾಡಿತ್ತು. ಆದ್ರೆ ಇದು ದೊಡ್ಡ ತಪ್ಪು ಅಂತ ಅರ್ಜಿದಾರರು ವಾದಿಸ್ತಾ ಇದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಕ್ವಶನ್ಸ್ ಇಫ್ ಆಧಾರ್ ಕ್ಯಾನ್ ಲೆಟ್ ಫಾರಿನರ್ಸ್ ಎಂಟರ್ ವೋಟರ್ ಲಿಸ್ಟ್. ಸುಪ್ರೀಂ ಕೋರ್ಟ್ ಎಕ್ಸಾಮೈನ್ಡ್ ವೆದರ್ ಫಾರಿನ್ ನ್ಯಾಷನಲ್ who somehow got an Aadhaar card and uses it for subsidies can then wrongly use it to enter India's electoral roll during the SIR. ಹೇಗಾದ್ರೂ ಮಾಡಿ ಯಾವುದೋ ಒಂದು ವಿಧಾನದಿಂದ ಆಧಾರ್ ಕಾರ್ಡ್ ಪಡೆದ ಒಬ್ಬ ವಿದೇಶಿ ಪ್ರಜೆ ಸಬ್ಸಿಡಿಗೋಸ್ಕರ ಅದರ ಬಳಸ್ತಾರೆ. ಅದಾದ್ಮೇಲೆ ಈ SIR ಸಮಯದಲ್ಲಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಸಮಯದಲ್ಲೂ ಸಹ ಮತದಾರರ ಪಟ್ಟಿಗೆ ತಾನು ಆಡ್ ಆಗ್ಲಿಕ್ಕೆ ಅದನ್ನ ತಪ್ಪಾಗಿ ಬಳಸಬಹುದಲ್ವಾ, ಮಿಸ್ಟೇಕ್ ಅನ್ಲಿ ಅಥವಾ ಪರ್ಪಸ್ಫುಲಿ ಬೇಕು ಅಂತಾನೆ ಆಧಾರ್ ಕಾರ್ಡ್ ಅನ್ನ ದುರುಪಯೋಗ ಪಡಿಸ್ಕೊಳ್ಬಹುದಲ್ವಾ ಅಂತ ಸುಪ್ರೀಂ ಕೋರ್ಟ್ ಪರಿಶೀಲಿಸ್ತಾ ಇದೆ. ಆಧಾರ್ ಇಸ್ ನಾಟ್ ಪ್ರೂಫ್ ಆಫ್ ಸಿಟಿಜನ್ಶಿಪ್. ಕೋರ್ಟ್ ಸ್ಟ್ರೆಸ್ ಮಾಡ್ತಾ ಇರೋದೇನು, ಆಧಾರ್ ಓನ್ಲಿ ಪ್ರೂವ್ಸ್ ಐಡೆಂಟಿಟಿ. ಆಧಾರ್ ಅನ್ನೋದು ಗುರುತನ್ನ ಮಾತ್ರ ಸಾಬೀತುಪಡಿಸುತ್ತೆ, ಪೌರತ್ವವನ್ನಲ್ಲ ಅಂತ ನ್ಯಾಯಾಲಯ ಮತ್ತೆ ಹೇಳ್ತಾ ಇದೆ.
So using Aadhaar as a document for voter enrollment may allow non-citizens to be added to the voter list. ಹಾಗಾಗಿ ಆಧಾರನ್ನ ಮತದಾರರ ನೋಂದಣಿಗಾಗಿ ಬಳಸೋದ್ರಿಂದ, ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ಬಳಸೋದ್ರಿಂದ ಪೌರರ ಅಲ್ಲದವರನ್ನು ಸಹ ಮತದಾರರ ಪಟ್ಟಿಗೆ ಆಡ್ ಮಾಡಲಿಕ್ಕೆ ಅವಕಾಶ ಸಿಗಬಹುದು. ಆವಾಗ ಅವರು ಸಹ ಆಡ್ ಆಗಬಹುದು ಅನ್ನುವಂಥ ಒಂದು ಕಾಳಜಿ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಎಲೆಕ್ಷನ್ ಕಮಿಷನ್ ಡಿಫೆಂಡ್ಸ್ ಇಟ್ಸ್ ಪ್ರೊಸೆಸ್. ಸುಪ್ರೀಂ ಕೋರ್ಟ್ ಫ್ಲಾಗ್ಸ್ ಕನ್ಸರ್ನ್ಸ್. Election Commission said it has full jurisdiction to verify voter entries. Supreme Court criticized hasty and exclusionary verification process. Court asked whether Aadhaar can legally be used as a supporting document for voter registration. ಮತದಾರರ ನಮೂದುಗಳನ್ನ ಪರಿಶೀಲಿಸಲಿಕ್ಕೆ ನಮಗೆ ಸಂಪೂರ್ಣ ಅಧಿಕಾರ ವ್ಯಾಪ್ತಿ ಇದೆ ಅಂತ ಚುನಾವಣಾ ಆಯೋಗ ಸಮರ್ಥಿಸಿಕೊಳ್ತಾ ಇದೆ. ಸುಪ್ರೀಂ ಕೋರ್ಟ್ ಮಾತ್ರ ಇದನ್ನ ಆತುರವಾಗಿ ಮಾಡ್ತಾ ಇದ್ದೀರಿ, ಮತ್ತೆ ಕೆಲವರನ್ನ ಎಕ್ಸ್ಕ್ಲೂಷನ್ ಮಾಡಬಹುದು, ನೀವು ಹೊರಗಿಡಬಹುದು ಅಂತ ಹೇಳಿ ಆ ಪರಿಶೀಲನಾ ಪ್ರಕ್ರಿಯೆಯನ್ನು ಟೀಕಿಸ್ತಾ ಇದೆ. ಅದರ ಜೊತೆಗೆ ಆಧಾರನ್ನ ಕಾನೂನುಬದ್ಧವಾಗಿ ಬಳಸಲಿಕ್ಕೆ ಸಾಧ್ಯ ಇದೆಯಾ ಅಂತ ಸಹ ಪ್ರಶ್ನಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಪ್ಯಾನಲ್ ರೆಕಮೆಂಡ್ಸ್ ದ ಗೋವಾ ಟೈಗರ್ ರಿಸರ್ವ್ ಇನ್ ಫೇಸಸ್. Supreme Court appointed committee has suggested creating a tiger reserve in Goa, but in phases, beginning with areas that have very few households to avoid major displacement. ಗೋವಾದಲ್ಲಿ ಹುಲಿ ಮೀಸಲು ಪ್ರದೇಶ ಅದನ್ನ ರಚಿಸಲಿಕ್ಕೆ ಹಂತ ಹಂತವಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಮೊದಲು ಕಡಿಮೆ ಮಾನವ ವಾಸಸ್ಥಾನ ಹೊಂದಿರುವ ಪ್ರದೇಶಗಳಿಂದ ಪ್ರಾರಂಭಿಸಬೇಕು, ನಂತರ ಮುಖ್ಯವಾಗಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕು. ಯಾಕಂತಂದ್ರೆ ಮೊದಲು ಕಡಿಮೆ ಮಾನವರಿದ್ರೆ ಡಿಸ್ಪ್ಲೇಸ್ಮೆಂಟ್ ಆಗೋದು ಬಹಳ ತಪ್ಪುತ್ತೆ. The panel proposes that 468.6 square kilometer, only 1 or 2 households should be declared as the core and buffer zone of the tiger reserve first, as these areas are contiguous with Karnataka's Kali Tiger Reserve and have minimal human habitation. ಮೊದಲನೇ ಹಂತದಲ್ಲಿ 468.6 ಚದರ ಕಿಲೋಮೀಟರ್ ಪ್ರದೇಶವನ್ನ, ಅಲ್ಲಿ ಕೇವಲ 102 ಮನೆಗಳನ್ನ ಹೊಂದಿರುವ ಪ್ರದೇಶವನ್ನ ಕೋರ್ ಮತ್ತೆ ಬಫರ್ ವಲಯದ ರೀತಿ ಘೋಷಿಸಲಿಕ್ಕೆ ಪ್ರಸ್ತಾಪ ಮಾಡ್ತಾ ಇದೆ. ಯಾಕಂದ್ರೆ ಆ ಪ್ರದೇಶ ಕಾಳಿ ಹುಲಿ ಮೀಸಲು ಪ್ರದೇಶ ಇದೆ ಈ ಕಡೆ, ಅದರ ಜೊತೆ ಹೊಂದ್ಕೊಂಡಿದೆ, ಮತ್ತೆ ಮಾನವನ ವಾಸಸ್ಥಾನ ಸಹ ಕಡಿಮೆ ಇದೆ. ಸೆಕೆಂಡ್ ಫೇಸ್ ಮೇ ಕಮ್ ಲೇಟರ್ ಆಫ್ಟರ್ ಕನ್ಸಲ್ಟೇಷನ್. ಮತ್ತೆ ಇನ್ನು ಎರಡನೇ ಹಂತ ಸುಮಾರು 208 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ, ಸುಮಾರು 612 ಮನೆಗಳಿರೋದು, ಮೇ ಬಿ ಇನ್ಕ್ಲೂಡೆಡ್ ಲೇಟರ್ ಆಸ್ ಸೆಕೆಂಡ್ ಫೇಸ್, ಬಟ್ ಓನ್ಲಿ ಆಫ್ಟರ್ ಪ್ರಾಪರ್ ಕನ್ಸಲ್ಟೇಷನ್ ಸಿನ್ಸ್ ಮೋರ್ ಪೀಪಲ್ ಲಿವ್ ದೇರ್. ಜಾಸ್ತಿ ಮನೆಗಳಿದೆ, ಜಾಸ್ತಿ ಜನರು ವಾಸ ಮಾಡ್ತಾ ಇರೋದ್ರಿಂದ ಕನ್ಸಲ್ಟೇಷನ್, ಸಮಾಲೋಚನೆಯ ನಂತರ ಮಾತ್ರ ಅದನ್ನ ಸೇರಿಸಬೇಕು ಅಂತ ಇದರಲ್ಲಿ ತೀರ್ಮಾನ ಮಾಡಿದ್ದಾರೆ ಎರಡನೇ ಹಂತಕ್ಕೆ. ಇನ್ನು US ಚೀನಾ ಟೆನ್ಷನ್ ಆರ್ ರೈಸಿಂಗ್ ಅಂಡ್ ಓಲ್ಡ್ ಫ್ರೇಮ್ವರ್ಕ್ಸ್ ನೋ ಲಾಂಗರ್ ವರ್ಕ್. ಹೊಸ ಜಾಗತಿಕ ನಿಯಮಗಳ ಅಗತ್ಯ ಇದೆ. ದ ಫಾರಂ ಇನ್ ಹಾಂಗ್ಕಾಂಗ್ ಶೋಡ್ ದಟ್ ಟ್ರಸ್ಟ್ ಬಿಟ್ವೀನ್ US ಅಂಡ್ ಚೀನಾ ಹ್ಯಾಸ್ ಬಿಕಮ್ ವೆರಿ ಲೋ. US ಮತ್ತೆ ಚೀನಾ ನಡುವೆ ಒಂದು ವಿಶ್ವಾಸ ಕಡಿಮೆ ಆಗ್ತಾ ಬಂದಿದೆ. ಟ್ರೆಡಿಷನಲ್ ಐಡಿಯಾಸ್ ಲೈಕ್ ಎಂಗೇಜ್ಮೆಂಟ್ ಆರ್ ಮ್ಯಾನೇಜ್ಡ್ ಕಾಂಪಿಟೇಷನ್ are no longer enough to handle today's rivalry, especially with new risk in technology, AI and military incident. ಆಧುನಿಕ ಜಗತ್ತಿನಲ್ಲಿ ಮೊದಲಿನ ತರ ಎಂಗೇಜ್ಮೆಂಟ್ ಅಥವಾ ಮ್ಯಾನೇಜ್ಡ್ ಕಾಂಪಿಟೇಷನ್ ಮೊದಲಿನ ತರ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಳೆ ಕಾಲದ ಕಲ್ಪನೆಗಳು ಇವತ್ತಿನ ಪೈಪೋಟಿನ ನಿಭಾಯಿಸ್ಲಿಕ್ಕೆ ಸಾಕಾಗೋದಿಲ್ಲ. ಹಾಗಾಗಿ AI ಬರ್ತಾ ಇದೆ, ತಂತ್ರಜ್ಞಾನಗಳು ಮುಂದುವರಿತಾ ಇದೆ. ಈ ಸಂದರ್ಭದಲ್ಲಿ ಹೊಸ ನಿಯಮಗಳ ಅವಶ್ಯಕತೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೀಡ್ ಫಾರ್ ನ್ಯೂ ಗ್ಲೋಬಲ್ ರೂಲ್ಸ್, especially for AI, technology and crisis prevention. Participants agreed that AI is now like global public good and needs international rules, so it's not misused. They also stressed the need for crisis prevention mechanism, especially over sensitive issues like Taiwan or accidental military crashes. AI ಬಂದಾದ್ಮೇಲೆ ಈಗ ಸಾಧ್ಯದ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ದೇಶಗಳು ಅದನ್ನು ನಿಭಾಯಿಸಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗಬೇಕಾದ ಅವಶ್ಯಕತೆ ಇರುತ್ತೆ. ಇಲ್ಲದಿದ್ರೆ ಒಂದು ದೇಶದ ಸಿಸ್ಟಮ್ ಇನ್ನೊಂದು ದೇಶಕ್ಕೆ ಹಾನಿ ಮಾಡಬಹುದು, ದುರುಪಯೋಗ ಪಡಿಸ್ಕೊಳ್ಬಾರ್ದು. ಇಂಟರ್ನ್ಯಾಷನಲ್ ನಿಯಮಗಳು ಬೇಕಾಗುತ್ತೆ ಇದಕ್ಕೆ. ಹಾಗಾಗಿ ಅದರ ಜೊತೆ ಈಗ ತೈವಾನ್ ಘರ್ಷಣೆ ಸಹ ಮುಂದಾಗ್ತಾ ಇದೆ. ಎಲ್ಲರ ದೇಶಗಳ ಗಮನ ತೈವಾನ್ ಕಡೆ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಇದನ್ನ ನಿವಾರಿಸ್ತಾರೆ ಮುಂದೆ ಅನ್ನೋದನ್ನ ಕಾದು ನೋಡಬೇಕು ನಾವು. ಲೆಸನ್ಸ್ ಫಾರ್ ಇಂಡಿಯಾ ಏನು ಇದರಲ್ಲಿ? ಮೇಂಟೈನ್ ಸ್ಟ್ರಾಟಜಿಕ್ ಆಟೋನಮಿ. ಈ ಆರ್ಟಿಕಲ್ ಹೇಳೋದೇನಂತಂದ್ರೆ, ಇಂಡಿಯಾ ಕೆನಾಟ್ ಕಂಟ್ರೋಲ್ US ಚೀನಾ ಟೆನ್ಷನ್. ಇವಾಗ ಭಾರತ US ಮತ್ತೆ ಚೀನಾ ನಡುವಿನ ಟೆನ್ಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಆ ದೇಶಗಳಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಬಟ್ ಮಸ್ಟ್ ಸ್ಟ್ರೆಂಥನ್ ಇಟ್ ಸೆಲ್ಫ್. ನಾವು ನಮ್ಮನ್ನ ಬಲಪಡಿಸ್ಕೊಳ್ಬಹುದಲ್ವಾ? ಟೆಕ್ನಾಲಜಿ ಇರಬಹುದು, ಎಕಾನಮಿ ಇನ್ಸ್ಟಿಟ್ಯೂಷನ್ಗಳಿರ್ಬಹುದು.
ಎಲ್ಲವನ್ನ ನಾವು ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೊಂಡ್ರೆ ನಾವೇನ್ ಮಾಡಬಹುದು, ನ್ಯಾವಿಗೇಟ್ ದಿ ಫ್ರಾಕ್ಚರ್ಡ್ ವರ್ಲ್ಡ್. ಜಗತ್ತು ಡಿವೈಡ್ ಆಗ್ತಾ ಹೋಗುತ್ತೆ. ಬೈಪೋಲಾರ್ ವರ್ಲ್ಡ್, ಮಲ್ಟಿಪೋಲಾರ್ ವರ್ಲ್ಡ್, ಹೀಗೆ ಬೇರೆ ಬೇರೆ ಟರ್ಮ್ಗಳನ್ನ ನೀವು ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಕೇಳ್ತೀವಿ. ಆವಾಗ ಇಂಥ ವಿಷಯಗಳಿಂದ ಕೆಲವು ಬಣಗಳು ಸೃಷ್ಟಿಯಾಗಬಹುದು. ಹಾಗಾದಾಗ ನಾವು ನಮ್ಮನ್ನ ಭದ್ರವಾಗಿಟ್ಕೋಬೇಕಾಗತ್ತೆ, ಶಕ್ತಿಯುತಗೊಳಿಸ್ಕೋಬೇಕಾಗತ್ತೆ. ಆವಾಗ ಮಾತ್ರ ಜಗತ್ತಿನಲ್ಲಿ ನಾವು ಉಳಿಬಹುದು. ಸೊ ಇಂಡಿಯಾ ಶುಡ್ ಅವಾಯ್ಡ್ ಟೇಕಿಂಗ್ ಎಕ್ಸ್ಟ್ರೀಮ್ ಸೈಡ್ಸ್. ಯಾವುದೋ ಒಂದು ದೇಶದ ಪರವಾಗಿ ಹೋದ್ರೆ ನಮಗೆ ಲಾಸ್ ಆಗಬಹುದು. ಇನ್ಸ್ಟೆಡ್ ಪ್ರೊಟೆಕ್ಟ್ ಇಟ್ಸ್ ಓನ್ ಸ್ಟ್ರಾಟಜಿಕ್ ಅಟಾನಮಿ. ಮೊದಲಿಂದ ಸಹ ನಾವು ನಮ್ಮ ಸ್ವಾಯತ್ತತೆಯನ್ನು ಕಾಪಾಡ್ಕೊಂಡು ಬಂದಿರೋರು. ಯಾವುದೇ ಒಂದು ದೇಶದ ಜೊತೆ ಕಂಪ್ಲೀಟ್ ಆಗಿ ಈ ದೇಶದ ಸಪೋರ್ಟ್ ಅಂತ ನಾವು ಖಡಾಖಂಡಿತವಾಗಿ ಹೇಳೋದಿಲ್ಲ. ಯಾವುದೇ ಒಂದು ದೇಶವನ್ನ ಸಂಪೂರ್ಣವಾಗಿ ವಿರೋಧಿಸೋದು ಇಲ್ಲ. ಅಂತಹ ಸ್ಟ್ರಾಟಜಿಕ್ ಅಟಾನಮಿಯನ್ನು ನಾವು ಮುಂದುವರ್ಸ್ಕೊಂಡು ಬರಬೇಕು ಅಂತ, ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಒಂದು ಆರ್ಟಿಕಲ್ ಇದೆ ನೋಡಿ, ಐಎನ್ಒ ದಟ್ ವಾಸ್ ನಾಟ್ ಅಂಡ್ ಜೂನೋ ದಟ್ ಇಸ್. ಏನಿದು ಐಎನ್ಒ ಜೂನೋ ಅಂತಂದ್ರೆ? ಐಎನ್ಒ ಅಂತಂದ್ರೆ ಇಂಡಿಯಾ ಬೇಸ್ಡ್ ನ್ಯೂಟ್ರಿನೋ ಅಬ್ಸರ್ವೇಟರಿ. ಜೂನೋ ಅಂತಂದ್ರೆ ಜಿಯಾಂಗ್ಮೆನ್ ಅಂಡರ್ ಗ್ರೌಂಡ್ ನ್ಯೂಟ್ರಿನೋ ಅಬ್ಸರ್ವೇಟರಿ. ಐಎನ್ಒ ಇಂಡಿಯಾದ್ದು, ಜೂನೋ ಚೀನಾದ್ದು. ಪರ್ಪಸ್ ಏನು? ನಮ್ಮ ವಾತಾವರಣ, ಅಂತರಿಕ್ಷದಲ್ಲಿ, ಹೀಗೆ ಬೇರೆ ಬೇರೆ ಕಡೆ ಸಬ್ ಅಟಾಮಿಕ್ ಪಾರ್ಟಿಕಲ್ ಅಂತಂದ್ರೆ ಅಟಾಮ್ಗಿಂತ ಚಿಕ್ಕದು ಸಬ್ ಅಟಾಮಿಕ್ ಪಾರ್ಟಿಕಲ್ಗಳು ಇರುತ್ತೆ. ನ್ಯೂಟ್ರಿನೋಗಳು ಅಂತ ಒಂದು ಪಾರ್ಟಿಕಲ್, ಅದನ್ನ ಸ್ಟಡಿ ಮಾಡೋದು. ನೋಡಿ, ನ್ಯೂಟ್ರಿನೋ ಅಬ್ಸರ್ವೇಟರಿ ಅಂತ ಹೆಸರಲ್ಲೇ ಇದೆ ಅಲ್ವಾ. ಹಾಗಾಗಿ ಆ ಸ್ಟಡಿ ಮಾಡೋದು ನ್ಯೂಟ್ರಿನೋಗಳನ್ನ, ಮತ್ತೆ ನ್ಯೂಟ್ರಿನೋ ಮಾಸ್ ಆರ್ಡರಿಂಗ್ ಅನ್ನ ಡಿಟರ್ಮೈನ್ ಮಾಡೋದು. ತುಂಬಾ ಡೀಟೇಲ್ ಆಗಿ ಸೈನ್ಸ್ ವರ್ಡ್ಗಳನ್ನ ನೆನ್ಪಿಟ್ಕೊಳ್ಬೇಕು ಅಂತಲ್ಲ, ಆದ್ರೆ ಮೇನ್ಸ್ ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವಶನ್ ಬರುತ್ತೆ. ನಾವ್ ಯಾಕೆ ಕೆಲವೊಂದು ಕ್ಷೇತ್ರಗಳಲ್ಲಿ ಹಿಂದುಳಿದಿದ್ದೇವೆ? ಪಕ್ಕದಲ್ಲೇ ಚೀನಾ ಯಾಕೆ ಮುಂದುವರಿತಾ ಇದೆ? ನಮ್ಗೆ ಅವರಿಗೆ ಜನಸಂಖ್ಯೆ ಜಾಸ್ತಿ ಇದ್ರು ನಾವು ಸೋಲ್ತಾ ಇರೋದು ಎಲ್ಲಿ? ಅದಕ್ಕೆ ಬೇರೆ ಬೇರೆ ಕಾರಣಗಳ ಜೊತೆ ಎಕ್ಸಾಂಪಲ್ ಆಗಿ ಇದನ್ನ ಸಹ ನಾವು ಯೂಸ್ ಮಾಡ್ಕೊಳ್ಬಹುದು. ಜೂನೋ ನೋಡಿ, ಸೇಮ್ ಪರ್ಪಸ್, ನ್ಯೂಟ್ರಿನೋಗಳನ್ನ ಸ್ಟಡಿ ಮಾಡೋದು ಸೇಮ್ ಪರ್ಪಸ್ ಅದರದ್ದು. ಅಂಡರ್ಸ್ಟ್ಯಾಂಡ್ ನ್ಯೂಟ್ರಿನೋ ಆಸಿಲೇಷನ್, ಮಾಸ್ ಆರ್ಡರಿಂಗ್ ವಿತ್ ಹೈ ಪ್ರಿಸಿಷನ್. ಇನ್ನಷ್ಟು ನಿಖರವಾಗಿ ಅದನ್ನ ಸ್ಟಡಿ ಮಾಡೋದು. ಈ ನ್ಯೂಟ್ರಿನೋಗಳನ್ನ ಸುಲಭವಾಗಿ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ದೇ ಆರ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ಟು ಡಿಟೆಕ್ಟ್. ಸೊ ಅಬ್ಸರ್ವೇಟರೀಸ್ ಮಸ್ಟ್ ಬಿ ವೆರಿ ಲಾರ್ಜ್. ಅಬ್ಸರ್ವೇಟರಿಗಳು ಬಹಳ ಲಾರ್ಜ್ ಆಗಿರ್ಬೇಕಾಗತ್ತೆ, ದೊಡ್ಡದಾಗಿರ್ಬೇಕಾಗತ್ತೆ. ಅಂತ ಅಬ್ಸರ್ವೇಟರಿ ಇದ್ದಾಗ ಮಾತ್ರ ನ್ಯೂಟ್ರಿನೋ ಮ್ಯಾಟರ್ ಇಂಟರಾಕ್ಷನ್ ಅನ್ನ ನಾವು ಸ್ಟಡಿ ಮಾಡಬಹುದು, ಅಥವಾ ಅದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವ್ಯಾಕೆ ಹಿಂದುಳಿದ್ ಬಿಟ್ವಿ? ವೈ ಐಎನ್ಒ ಗಾಟ್ ಸ್ಟಕ್ ಇನ್ ಇಂಡಿಯಾ? ಐಎನ್ಒಗೆ ಸುಮಾರು 50 ಕಿಲೋಮೀಟರ್ ಡಿಟೆಕ್ಟರ್ ಬೇಕು, ಕಿಲೋಟೋನ್ ಡಿಟೆಕ್ಟರ್ ಬೇಕು. 50 ಕಿಲೋಟನ್ ಅಷ್ಟು ದೊಡ್ಡ ಡಿಟೆಕ್ಟರ್ ಬೇಕು. ಇದು ಇನ್ಸ್ಟಾಲ್ಡ್ ಇನ್ಸೈಡ್ ಅ ಮೌಂಟೇನ್. ಈಗ ತೇನಿ ತಮಿಳುನಾಡಲ್ಲಿ ಮುಖ್ಯವಾಗಿ ಡಿಸೈಡ್ ಮಾಡ್ಲಿಕ್ಕೆ ಹೊರಟಿದ್ರು ಇನ್ಸ್ಟಾಲ್ ಮಾಡ್ಲಿಕ್ಕೆ ಫಾರ್ ನ್ಯಾಚುರಲ್ ಶೀಲ್ಡಿಂಗ್. ಆದ್ರೆ ಏನಾಯ್ತು ಅಲ್ಲಿ, ಲೋಕಲ್ ಕಮ್ಯುನಿಟೀಸ್ ಗಾಟ್ ಸ್ಕ್ಯಾರ್ಡ್. ಇನ್ನು ಸ್ಥಳೀಯ ಜನರಿಗೆ ಸ್ವಲ್ಪ ಭಯ ಶುರುವಾಯಿತು. ಡ್ಯೂ ಟು ಇಟ್ಸ್ ಮ್ಯಾಸಿವ್ ಸೈಜ್ ಅಂಡ್ ಇನ್ವಾಲ್ವ್ಮೆಂಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ. ಅಟಾಮ್ ಅಂದ ತಕ್ಷಣ ಕೆಲವರು ಆಟಮ್ ಬಾಂಬ್ ಅಂತ ಅಂದ್ಕೊಂಡ್ಬಿಡ್ತಾರೆ, ಕೆಲವರು ನ್ಯೂಕ್ಲಿಯರ್ ಎನರ್ಜಿ ಅಂದ ತಕ್ಷಣ ರೇಡಿಯೇಷನ್ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಸಸ್ಪಿಷನ್, ಸಂಶಯಗಳು, ನ್ಯೂಕ್ಲಿಯರ್ ವೇಸ್ಟ್ ಇರಬಹುದು, ಮೈನಿಂಗ್ ಶುರು ಆಗಬಹುದು, ರೇಡಿಯೇಷನ್, ಎಷ್ಟೋ ಸುಳ್ಳು ಸುದ್ದಿಗಳು ಹರಡಲಿಕ್ಕೆ ಶುರುವಾಗುತ್ತೆ. ಪೊಲಿಟಿಕಲ್ ಲೀಡರ್ಸ್ಗಳು ಸಹ ಒಂದೋ ತಮ್ಮನ್ನ ಜಾಸ್ತಿ ಬಿಂಬಿಸ್ಕೊಳ್ಳಿಕ್ಕೆ, ಅಥವಾ ವಿರೋಧ ಪಕ್ಷದವರು ಇದನ್ನ ಇರೋ ಪಾರ್ಟಿಯನ್ನ ತೆಗೊಳ್ಳಿಕ್ಕೆ ಬಳಸ್ಕೊಳ್ತಾರೆ, ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ. ಸೈಂಟಿಸ್ಟ್ ಅಂಡರ್ ಎಸ್ಟಿಮೇಟೆಡ್ ಕಾಂಟ್ರವರ್ಸಿ ಅಂಡ್ ಡಿಂಟ್ ಎಂಗೇಜ್ ಪೀಪಲ್ ಪ್ರಾಪರ್ಲಿ. ಮುಖ್ಯವಾಗಿ ಇಂಥ ಸಂದರ್ಭಗಳಲ್ಲಿ ಈ ಒಂದು ಇಶ್ಯೂವನ್ನ ರಾಜಕೀಯ ವ್ಯಕ್ತಿಗಳಿಗಿಂತ ವಿಜ್ಞಾನಿಗಳು ಮುಂದೆ ಬಂದು ತಿಳಿಸ್ಕೊಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಈ ಕಾಂಟ್ರವರ್ಸಿಯನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ ಎಷ್ಟೋ ವಿಜ್ಞಾನಿಗಳು. ಹಾಗಾಗಿ ಜನರ ಜೊತೆ ಸರಿಯಾಗಿ ಅದನ್ನ ಸಮರ್ಪಕವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಪ್ರೊಸೀಜರ್ ಮಿಸ್ಟೇಕ್ಸ್ ನೋಡೋದಾದ್ರೆ ಅಪ್ರೂವಲ್ ಬೇಕಾಗುತ್ತೆ, ಎನ್ವೈರ್ಮೆಂಟ್ ಕನ್ಸರ್ನ್ಗಳಿದೆ, ಹಾಗಾಗಿ ಇದನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿಲ್ಲ. ಹೀಗಾಗಿ ಏನಾಯ್ತು, ಗಾಟ್ ಡಿಲೇಡ್ ಫಾರ್ ಇಯರ್ಸ್, ಎವೆಂಚುಯಲಿ ಸ್ಟಾಲ್ಡ್. ತುಂಬಾ ವರ್ಷ ಮುಂದೂಡ್ತಾ ಬಂದ್ರು, ಆಮೇಲೆ ನಿಂತು ಹೋಯ್ತು. ಅದೇ ಸಂದರ್ಭದಲ್ಲಿ ಚೀನಾ ಕಂಪ್ಲೀಟೆಡ್ ಜೂನೋ. ಜೂನೋ ಆಲ್ಸೋ ಫೇಸ್ ಡಿಲೇಸ್. ಚೀನಾದಲ್ಲಿ ಜೂನೋ ಈಗಾಗಲೇ ಕಂಪ್ಲೀಟ್ ಆಯ್ತು. ಅದಕ್ಕೂ ತುಂಬಾ ದಿವಸ ಬೇಕಾಗ್ತಾ ಇತ್ತು, ಆದ್ರೆ ಅವ್ರು ಕಂಪ್ಲೀಟ್ ಮಾಡಿದ್ರು ಅದನ್ನ. ಇಟ್ ಹ್ಯಾಸ್ ಆಲ್ರೆಡಿ ಪಬ್ಲಿಷ್ಡ್ ಫಸ್ಟ್ ರಿಸಲ್ಟ್. ನೋಡಿ, ನವೆಂಬರ್ ಹಿಂದಿನ, ಅಂದ್ರೆ ಈ ಒಂದು ಕೆಲವು ದಿನಗಳ ಹಿಂದೆ ಅವರು ಫಸ್ಟ್ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ. ಜೂನೋ ಹ್ಯಾಸ್ ಇಂಟರ್ನ್ಯಾಷನಲ್ ಕೊಲಾಬರೇಷನ್. ಕೇವಲ ಚೀನಾ ಮಾತ್ರ ಅಲ್ಲ, ಎಲ್ಲ ಹಲವಾರು ದೇಶಗಳು ಅದಕ್ಕೆ ಕೈ ಜೋಡಿಸ್ತಾ ಇವೆ. ಸ್ಟ್ರೈಕಿಂಗ್ ಪಾಯಿಂಟ್ ನೋಡಿ, ನೋ ಇಂಡಿಯನ್ ರಿಸರ್ಚರ್ಸ್ ಆರ್ ಇನ್ವಾಲ್ವ್ಡ್ ಡಿಸ್ಪೈಟ್ ಇಂಡಿಯಾ ಹ್ಯಾವಿಂಗ್ ಸ್ಟ್ರಾಂಗ್ ಹಿಸ್ಟ್ರಿ ಇನ್ ನ್ಯೂಟ್ರಿನೋ ಫಿಸಿಕ್ಸ್. ಯಾವುದೇ ಒಂದು ಇಂಡಿಯನ್ ರಿಸರ್ಚರ್ಸ್ ಸಹ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ.
ನಮ್ಮ ನ್ಯೂಟ್ರಿನೋ ಫಿಸಿಕ್ಸಿನ ಹಿಸ್ಟ್ರಿ ಚೆನ್ನಾಗಿದೆ, ಆದ್ರೆ ಸರಿಯಾದ ಒಂದು ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂತ ಹೇಳ್ಬಹುದು. ಹಾಗಾದ್ರೆ ಏನ್ ಅಚೀವ್ ಮಾಡ್ತು ಚೀನಾದ ಜ್ಯೂನೋ? ನ್ಯೂಟ್ರಿನೋಸ್ ಎಕ್ಸಿಸ್ಟ್ ಇನ್ 3 phases, 3 ಫ್ಲೇವರ್ಗಳಲ್ಲಿ ಇದೆ ಅಂತ ಹೇಳ್ಬಹುದು. ಅಂಡ್ ಸ್ವಿಚ್ ಬಿಟ್ವೀನ್ ದೀಸ್ ಫ್ಲೇವರ್ಸ್, ಆ ಒಂದು 3 ಟೈಪ್ ಇದೆ, ಅದರಲ್ಲೇ ಸ್ವಿಚ್ ಆಗ್ತಾ ಇರುತ್ತೆ 3 ತರ. ಆಸಿಲೇಷನ್ ಅಂತ ಕರೀತಾರೆ ಅದಕ್ಕೆ. ಟು ಅಂಡರ್ಸ್ಟ್ಯಾಂಡ್ ಆಸಿಲೇಷನ್, ಸೈಂಟಿಸ್ಟ್ ಮಸ್ಟ್ ಮೆಜರ್ 3 ಪ್ಯಾರಾಮೀಟರ್ಸ್. ಸೈಂಟಿಸ್ಟ್ಗಳು 3 ಪ್ಯಾರಾಮೀಟರ್ಗಳನ್ನ ಮೆಜರ್ ಮಾಡಬೇಕಾಗುತ್ತೆ. ಡೀಟೇಲ್ ಆಗಿ ನೀವು ಬಾಯ್ಹರ್ಟ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ, ಆದರೆ ಕೇಳಿಸ್ಕೊಳ್ಳಿ. 0 to 12, 0 to 13, 0 to 23. ಸೊ 0 to 13 ವಾಸ್ ಆಲ್ರೆಡಿ ಮೆಜರ್ಡ್ ಅರ್ಲಿಯರ್. ಮೊದಲು 0 ಇಂದ 13 ತನಕದ ಒಂದು ಆಸಿಲೇಷನ್ ಅನ್ನ ಮೆಜರ್ ಮಾಡಿದ್ರು. ಜೂನೋ ಹ್ಯಾಸ್ ನೌ ಮೆಜರ್ಡ್ 0 to 12 ವೆರಿ ಪ್ರಿಸೈಸ್ಲಿ. 0 to 12 ಅನ್ನ ಬಹಳ ನಿಖರವಾಗಿ ಜೂನೋ ಸ್ಟಡಿ ಮಾಡಿದೆ, ಮೆಜರ್ ಮಾಡಿದೆ. ಸೊ ಜೂನೋ ಇಸ್ ನೌ ಕ್ಲೋಸ್ ಟು ಡಿಟರ್ಮೈನಿಂಗ್ ನ್ಯೂಟ್ರಿನೋ ಮಾಸ್ ಆರ್ಡರಿಂಗ್, ಬಿಗ್ ಫಿಸಿಕ್ಸ್ ಮೈಲ್ ಸ್ಟೋನ್. ಈ ಮಾಸ್ ಆರ್ಡರಿಂಗ್ ಅನ್ನ ಮುಖ್ಯವಾಗಿ ಚೆನ್ನಾಗಿ ಫೈಂಡ್ ಔಟ್ ಮಾಡಿದ್ರೆ, ಡಿಟರ್ಮೈನ್ ಮಾಡಿದ್ರೆ, ಫಿಸಿಕ್ಸ್ ನಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅದು. ದಿಸ್ ವಾಸ್ ಎಕ್ಸಾಕ್ಟ್ಲಿ ವಾಟ್ INO ವಾಸ್ ಸಪೋಸ್ ಟು ಅಚೀವ್ ಫಾರ್ ಇಂಡಿಯಾ. ನಾವು INO ನ ಇನ್ಸ್ಟಾಲ್ ಮಾಡಿದ್ದು ಇದೇ ಉದ್ದೇಶಕ್ಕಾಗಿತ್ತು, ಆದರೆ ಅದು ಆಗ್ತಾ ಇಲ್ಲ, ಮಿಸ್ ಆಯ್ತು. ವೈ ಮಿಸ್ಸಿಂಗ್ INO ಹರ್ಟ್ಸ್ ಇಂಡಿಯಾ? ಭಾರತಕ್ಕೆ ಏನು ಪ್ರಾಬ್ಲಮ್ ಆಯ್ತು ಇದರಿಂದ? ಬಿಗ್ ಸೈನ್ಸ್ ಆಪರ್ಚುನಿಟೀಸ್ ಡೋಂಟ್ ಕಮ್ ಅಗೇನ್ ಅಟ್ ದಿ ಸೇಮ್ ಲೆವೆಲ್. ಇಂಥ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ನಾವು ಹ್ಯಾಂಡಲ್ ಮಾಡಿಲ್ಲ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಜೊತೆ ಕೊಲಾಬರೇಷನ್ ಮಾಡ್ಕೊಳ್ಳಿಕ್ಕೆ ಯಾರು ಮುಂದೆ ಬರೋದಿಲ್ಲ, ದೊಡ್ಡ ದೊಡ್ಡ ಆಪರ್ಚುನಿಟಿ ಸಿಕ್ಕೋದಿಲ್ಲ. ಮೊದಲೇ ನಮ್ಮ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ನಾವು ಇನ್ವೆಸ್ಟ್ ಮಾಡೋದು ಕಡಿಮೆ ಇರೋದ್ರಿಂದ ಕೊಲಾಬರೇಷನ್ ಇಲ್ಲದೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಆಗೋದಿಲ್ಲ. ಇಫ್ ಜೂನೋ ಸಾಲ್ವ್ಸ್ ದಿ ಪ್ರಾಬ್ಲಮ್ ನಾವು, ಜೂನೋ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಅಂತಂದ್ರೆ, ಇಂಡಿಯಾಸ್ ಅನ್ಫಿನಿಶ್ಡ್ INO ವಿಲ್ ಲೂಸ್ ಸೈಂಟಿಫಿಕ್ ರಿಲೆವೆನ್ಸ್. ನಾವು ಮತ್ತೆ ಅದನ್ನೇ ಮಾಡ್ಲಿಕ್ಕೆ ಇಷ್ಟೇ ಯಾಕೆ ಸರ್ಚ್ ಮಾಡಬೇಕು, ಮಾಡಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಇರೋದಾದ್ರೂ ಏನು ಅಂತ ಪ್ರಶ್ನೆ ಬರುತ್ತೆ. ಸೈಂಟಿಫಿಕ್ ರಿಲೆವೆನ್ಸ್ ಇರೋದಿಲ್ಲ. ನೆಕ್ಸ್ಟ್ ಫ್ರಂಟಿಯರ್ ಇನ್ ನ್ಯೂಟ್ರಿನೋ ಸೈನ್ಸ್ ವಿಲ್ ಬಿ ಇವನ್ ಮೋರ್ ಸ್ಪೆಷಲೈಸ್ಡ್, ಮೋರ್ ಎಕ್ಸ್ಪೆನ್ಸಿವ್, ಮೋರ್ ಟೆಕ್ನಾಲಜಿ ಇಂಟೆನ್ಸಿವ್. ಈಗಾಗಲೇ ಇನ್ನೊಂದು ದೇಶ ಅದನ್ನ ಮಾಡಿದೆ ಅಂತಂದ್ರೆ, ನಾವು ಅದಕ್ಕಿಂತ ಹೆಚ್ಚಿನದನ್ನ ಸಾಧಿಸಬೇಕು. ಅದಕ್ಕೆ ಸ್ಪೆಷಲೈಸೇಷನ್ ಜಾಸ್ತಿ ಬೇಕು, ಎಕ್ಸ್ಪೆನ್ಸ್ ಜಾಸ್ತಿ ಇರುತ್ತೆ, ಟೆಕ್ನಾಲಜಿ ಸಹ ಜಾಸ್ತಿ, ಉನ್ನತ ಮಟ್ಟದ ತಂತ್ರಜ್ಞಾನ ಬೇಕು. ಸೊ ಇಂಡಿಯಾ ಮೈಟ್ ನಾಟ್ ಹ್ಯಾವ್ ದ ರಿಸೋರ್ಸಸ್ ಟು ಕಾಂಪೀಟ್ ಇನ್ ದಿ ನೆಕ್ಸ್ಟ್ ಫೇಸ್ ಇಫ್ ಯು ಮಿಸ್ ದಿ ಕರೆಂಟ್ ಒನ್. ನಾವು ಇದನ್ನು ತಪ್ಪಿಸ್ಕೊಂಡ್ಬಿಟ್ವಿ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನಾವು ಕಾಂಪಿಟೇಷನ್ ಅಲ್ಲಿ ಇರೋದೇ ಇಲ್ಲ, ಸ್ಪರ್ಧೆಯಿಂದ ಹೊರಗೆ ಬಂದ್ಬಿಡ್ತೇವೆ, ಅದಕ್ಕೆ ಬೇಕಾಗಿರೋ ರಿಸೋರ್ಸ್ಗಳು ಇರೋದಿಲ್ಲ. ಹಾಗಾಗಿ ಲಾರ್ಜರ್ ಲೆಸನ್ ಏನಂತಂದ್ರೆ, INO failure isn't just about lack of scientific capability. India had the knowledge and talent. ನಮ್ಮ ಹತ್ರ ನಾಲೆಜ್ ಇರಬಹುದು, ಟ್ಯಾಲೆಂಟ್ ಇರಬಹುದು, ಸೈಂಟಿಫಿಕ್ ಕೆಪಾಬಿಲಿಟಿ, ಇದೆಲ್ಲ ಇದರ ಕೊರತೆ ಮಾತ್ರ ಅಲ್ಲ. ಫೇಲ್ಯೂರ್ ವಾಸ್ ಬಿಕಾಸ್ ಕಮ್ಯುನಿಟಿ ರೆಸಿಸ್ಟೆನ್ಸ್. ನಾವು ಹೊಸ ಯೋಜನೆಗಳನ್ನು ತಂದಾಗ ಜನರಿಗೆ ಅದನ್ನು ಅರ್ಥ ಮಾಡಿಸೋದ್ರಲ್ಲಿ ಸೋಲ್ತಾ ಇದ್ದೇವೆ. ಪೊಲಿಟಿಕಲ್ ಆಗಿ ದೇಶದ ಯೋಜನೆ ಅಂತ ನೋಡದೆ ಒಂದು ಪಕ್ಷದ ಯೋಜನೆಯನ್ನಾಗಿ ನೋಡ್ಬಿಡ್ತಾರೆ. ಪೊಲಿಟಿಕಲ್ ಡಿಸ್ಟ್ರೆಸ್ ಶುರುವಾಗುತ್ತೆ. ಮತ್ತೆ ಲೋಕಲ್ಸ್ ಜೊತೆ ಕಮ್ಯುನಿಕೇಶನ್ ಚೆನ್ನಾಗಿರೋದಿಲ್ಲ. ಬ್ಯೂರೋಕ್ರಾಟ್ಸ್ಗಳು ಡಿಲೇ ಮಾಡ್ತಾ ಹೋಗ್ತಾರೆ ಯೋಜನೆಯನ್ನ. ಮೊದಲಿನ ತರಾನೇ ಲೈಸೆನ್ಸ್ ರಾಜ್ ಅನ್ನುವಂಥ ಟರ್ಮ್ ಕೇಳಿರ್ಬಹುದು, ರೆಡ್ ಟ್ಯಾಪಿಸಮ್ ಅನ್ನುವಂಥ ಟರ್ಮ್ ಕೇಳಿರ್ಬಹುದು ನೀವು. ಹಾಗಾಗಿ ಡಿಲೇ ಆಗ್ತಾ ಹೋಗುತ್ತೆ. ಸೊ ಬಿಗ್ ಸೈನ್ಸ್ ಪ್ರಾಜೆಕ್ಟ್ ರಿಕ್ವೈರ್ ಬೋತ್. ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಸೈಂಟಿಫಿಕ್ ಆಗಿ ನಾವು ರೆಡಿ ಆಗಿರ್ಬೇಕು, ಅಂತ ತಂತ್ರಜ್ಞಾನ ಇರಬೇಕು, ಅದಕ್ಕೆ ಬೇಕಾದಷ್ಟು ಫಿನಾನ್ಸ್ ಇರಬೇಕು. ಒಂದು ಅದಬೇಕು, ಇನ್ನೊಂದು ಸೋಷಿಯಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರೆಡಿನೆಸ್. ಕೇವಲ ಸೈಂಟಿಸ್ಟ್ಗಳು ಇದ್ದಾರೆ ಅಂತಂದ್ರೆ ಸಾಕಾಗೋದಿಲ್ಲ, ಸಮಾಜ ಅದನ್ನ ಯಾವ ರೀತಿ ಸ್ವೀಕರಿಸುತ್ತೆ, ಅದ್ರ ಜೊತೆ ಅಧಿಕಾರಿಗಳು ಅದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡಿ, ಒಂದು ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಒಂದು ಪ್ರಾಜೆಕ್ಟ್ ಬಂತು ಅಂತಂದ್ರೆ ಮೊದಲನೇದು ಸೈನ್ಸ್, ಇದು ಸೈಂಟಿಫಿಕ್ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇರೋದು. ಸೈನ್ಸ್ ಇಂಪಾರ್ಟೆಂಟ್, ಸೈಂಟಿಸ್ಟ್ಗಳು ಇಂಪಾರ್ಟೆಂಟ್, ಅದ್ರ ಜೊತೆ ಗೌರ್ಮೆಂಟ್ ಇಂಪಾರ್ಟೆಂಟ್, ಅದ್ರ ಜೊತೆ ಕಮ್ಯುನಿಟಿ ಅಥವಾ ಪೀಪಲ್, ಮೂರರ ಒಂದು ಸಹಕಾರ ಇದ್ರೆ ಮಾತ್ರ ಈ ಟ್ರಯಾಂಗಲ್ ಕಂಪ್ಲೀಟ್ ಆಗೋದು, ಪ್ರಾಜೆಕ್ಟ್ ಚೆನ್ನಾಗಿ ನಡೆಯೋದು. ಜೂನೋ ಇಸ್ ಸಕ್ಸಸ್ ಸ್ಟೋರಿ ಫಾರ್ ಚೀನಾ, INO ಬಿಕಮ್ ಮಿಸ್ಡ್ ಆಪರ್ಚುನಿಟಿ ಫಾರ್ ಇಂಡಿಯಾ. ಹಾಗಾಗಿ ಅದು ಅವರದ್ದು ಸಕ್ಸಸ್ ಸ್ಟೋರಿ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ನಮ್ದು ಮಿಸ್ಡ್ ಆಪರ್ಚುನಿಟಿ. ಮುಂದಿನ ದಿನಗಳಲ್ಲಾದ್ರೂ ನಾವು ಬೆಟರ್ ಸೈನ್ಸ್ ಸೊಸೈಟಿ ಕಮ್ಯುನಿಕೇಶನ್, ವಿಜ್ಞಾನಿಗಳು ಜನರ ನಡುವಿನ ಒಂದು ಕಮ್ಯುನಿಕೇಶನ್ ಇನ್ನಷ್ಟು ಸುಧಾರಿಸಬೇಕು. ಲೋಕಲ್ ಕಮ್ಯುನಿಟಿಗಳಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ನಾವು ಅಪ್ಲೈ ಮಾಡಬೇಕಾಗುತ್ತೆ, ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಕ್ಲಿಯರೆನ್ಸ್, ಸರಿಯಾದ ಸಮಯಕ್ಕೆ ಅಧಿಕಾರಿಗಳು ಕ್ಲಿಯರೆನ್ಸ್ ಇರಬಹುದು, ಎನ್ವೈರ್ಮೆಂಟಲ್ ಇರಬಹುದು, ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಸೆಸ್ಗಳು ಡಿಲೇ ಆಗದೇ ಇರೋ ರೀತಿ ನೋಡ್ಕೋಬೇಕಾಗುತ್ತೆ. ಮತ್ತೆ ಪೊಲಿಟಿಕಲ್ ಬ್ಯಾಕಿಂಗ್, ರಾಜಕೀಯವಾಗಿ ಸಹ ಇದಕ್ಕೆ ಒಳ್ಳೆಯ
ಸಪೋರ್ಟ್ ಬೇಕಾಗುತ್ತೆ. ಅದು ಇದ್ದಾಗ ಮಾತ್ರ ಫ್ಯೂಚರ್ ಬಿಗ್ ಸೈನ್ಸ್ ಪ್ರಾಜೆಕ್ಟ್ ಡೋಂಟ್ ಫೇಸ್ ದಿ ಸೇಮ್ ಫೇಟ್. ಇದೆಲ್ಲ ಸರಿಯಾಗಿ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ದೊಡ್ಡ ದೊಡ್ಡ ಯೋಜನೆಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಯೋಜನೆಗಳು ಇದೇ ಸ್ಥಿತಿಯನ್ನು ಅನುಭವಿಸದೆ ಒಳ್ಳೆಯ ಹಾದಿಯಲ್ಲಿ ಮುಂದುವರಿಯಬಹುದು ಅನ್ನೋದು ಒಂದು ಆಶಾವಾದ. ಇವಿಷ್ಟು ಈಗಿನ ಮುಖ್ಯ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.